ಆ ಸಮಯದಲ್ಲಿ ಅವ್ರಿಗೆ ಕೈಗೆ ಮತ್ತು ಕಾಲಿಗೆ ಹಾಬಲ್ ಹಾಕ್ತಾರೆ. ಪೊಲೀಸ್ ಕೋಳ ತೊಡಿಸಿ ಹಿಂಗೆ ಕಟ್ಟಿರ್ತಾರೆ, ಹಿಂಗೆ ಕಟ್ಟಿ ಮಲಗಿಸಿರ್ತಾರೆ. ಅವಾಗ ಕಾನೂನಲ್ಲಿ ಒಂದು ಬದಲಾವಣೆ ತರ್ತಾರೆ ಅರಣ್ಯ ಇಲಾಖೆ. ನಮಗೆ ಇಮ್ಯುನಿಟಿ ಎಂದು ಕೊಡ್ತಾರೆ. ಯಾವುದೇ ಈ ಥರ ಒಂದು ಇನ್ಸಿಡೆಂಟ್ ಆದರೆ, ಒಂದು ಸಾವು ಆದರೆ, ಫೈರ್ ಮಾಡಿದರೆ ನಾವು ಅಂಥ ಸಮಯದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡೋಂಗಿಲ್ಲ. ಕಾಡಿಗೆ ಬೆಂಕಿ ಹಾಕೋದು, ಇನ್ನೊಂದು ಮಾಡೋದು, ನಮ್ಮ ಮನೆಗಳಿಗೆ ಬೆಂಕಿ ಹಾಕೋದು, ಅರಣ್ಯ ಇಲಾಖೆ ಕ್ವಾರ್ಟರ್ಸ್ ಸುಡೋದು, ಈ ಥರ ಎಲ್ಲ ದೊಂಬಿ ಮಾಡ್ತಾ ಇದ್ದಾರೆ. ಈಗಲೂ ಅದು ಇನ್ಸಿಡೆಂಟ್ ನಡೀತಾ ಇದೆ. ಚಪ್ಪಲು ಶೂ ಹಾಕೊಂಬಂದವನು ಪೋಚರ್ ಇರ್ಬೋದು, ಆ ಕಡೆಯಿಂದ ಬಂದವನು ಅಂತ ಅನಲೈಸ್ ಮಾಡ್ತಾ ಇದ್ದು. ಸರ್, ನಾವು ಇವತ್ತು ಇಷ್ಟು ಜನದ ಹೆಜ್ಜೆ ನೋಡ್ದೋ, ಈ ಕಡೆಯಿಂದ ಬಂದಿದ್ರು, ವಾಪಸ್ ಹೋಗಿಲ್ಲ ಅಂದ್ರೆ ಅವ್ರು ಕಾಡೊಳಗಡೆನೆ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಸ್ಟೇಷನ್ ಅಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ, ಸಂಜೆವರೆಗೆ FIR ಆಗುದಿಲ್ಲ ಅನ್ನುವಂತ. ಅದು ಒಂದು ಕಾರಣ ಏನಂದ್ರೆ, ನಮಗೊಂದು ಇಮ್ಯುನಿಟಿ ಇದೆ, ಅರಣ್ಯ ಇಲಾಖೆಯವರಿಗೆ ಇಮ್ಯುನಿಟಿ ಇದೆ. ಆ ಇಮ್ಯುನಿಟಿ ಯಾಕೆ ಬಂತು ಅಂದ್ರೆ 1990-91ನೇ ಸಾಲಿನಲ್ಲಿ ನಾಗರಹೊಳೆನಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಆ ನಾಣಚ್ಚಿ ಏರಿಯಾದಲ್ಲಿ ಒಂದು ಶಿಕಾರಿಗೆ ಬಂದವರು ಒಬ್ರಿಗೊಬ್ರು ಗುಂಡು ಹೊಡ್ಕೊಂಡು ಚಿಪ್ಪ ಅನ್ನೋರು ಒಬ್ರು ಕೂರ್ಗಿ ಗುಂಡೇಟಿಂದ ಸತ್ತೋಗ್ತಾರೆ. ಅದು ಅರಣ್ಯ ಇಲಾಖೆಯವರು ಹೊಡೆದದ್ದಲ್ಲ. ಅರಣ್ಯ ಇಲಾಖೆಯವರು, ನಾಗರಹೊಳೆ ಆಗಲಿ, ನನ್ನ ಸಿಬ್ಬಂದಿ ಕಲ್ಲದವರಾಗಲಿ ಆ ಭಾಗಕ್ಕೆ ನಾವು ಹೋಗಿಲ್ಲ, ನಮ್ಮ ಸ್ಟಾಫು ಹೋಗಿಲ್ಲ. ಆ ಇನ್ಸಿಡೆಂಟ್ ಆದಾಗ ಅದೇನಾಗ್ತದೆ, 2 ಗುಂಪು ಹೋಗಿರ್ತದೆ, 2-3 ಗುಂಪು ಬಂದಿರ್ತಾರೆ. ಅವರು ನಾವು ಇಲಾಖೆಯವರು ಅವರು ಅಂತ ಕನ್ಫ್ಯೂಷನ್ ಅಲ್ಲಿ ಒಬ್ರಿಗೊಬ್ರು ಫೈರ್ ಮಾಡ್ತಾರೆ. ಇವ್ರಿಗೂ ಗುಂಡು ಬಿದ್ದಿದೆ. ಅದು ಇದೇ ತರ. ಆವಾಗ ಏನಾಯ್ತು, ಚಿಪ್ಪ ಸತ್ತೋಗ್ತಾನೆ. ಚಿಪ್ಪ ಸತ್ತೋದ ಮೇಲೆ ಆ ಬಾಡಿನ ತಂದು ಚಿನ್ನಪ್ಪ ರೇಂಜ್ ಆಫೀಸರ್ ಕ್ವಾರ್ಟರ್ಸ್ಗೆ ಹಾಕ್ತಾರೆ. ಚಿನ್ನಪ್ಪನ ಮನೆ ಸುಡ್ತಾರೆ. ಅಲ್ಲಿ ನಾನಚ್ಚಿ ಇದು ಮೂರ್ಕಲ್ಲಿಂದ ನಾಗರಹೊಳೆ ಇಡೀ ಅಪ್ ಟು ಕಲ್ಲಳ, ಮೂರ್ಕಲ್ಲು, ನಾಗರಹೊಳೆ ಮತ್ತೆ ಬಾಳೆಕೋವು, ಆ ಉದ್ದಕ್ಕೂ ಇರೋ ಪ್ಲಾಂಟೇಶನ್ ಪೂರ್ತಿ ಜೀಪ್ನಲ್ಲಿ ಬಂದು ಉದ್ದಕ್ಕೂ ಸಾವಿರಾರು ಜನ ಉದ್ದಕ್ಕೂ ಬೆಂಕಿ ಹಾಕೊಂಡು ಹೋಗ್ತಾರೆ. ಕಾಡು ಸಮ್ಮರ್ ಅದು, ಬೆಂಕಿ ಹಾಕ್ಬಿಡ್ತಾರೆ. ಇಡೀ ಕಾಡು ಬೈತಾ ಇದೆ ನಾಗರಹೊಳೆ. ಅವತ್ತು ಚಿನ್ನಪ್ಪನ ಮನೆಗೆ ಬೆಂಕಿ ಆಗಿದ್ದಾರೆ. ಚಿನ್ನಪ್ಪ ಮಿಸ್ಸಸ್ ಮಾತ್ರ ಇದ್ದದ್ದು. ಅವರು ಬಂದ್ಬಿಟ್ಟು ಸುಂಕದ ಕಟ್ಟೆಯಲ್ಲಿ ನಾನಿದ್ದೆ RF ಆಗಿ. ಆಗ ಅವರು ಬಂದು ಅಲ್ಲಿ ಬಿಸಿಲವಾಡಿ ಟವರ್ನಲ್ಲಿ ಸೆಲ್ಟರ್ ತಗೋತಾರೆ. ಓಡ್ ಬಂದು ಗಂಡ ಹೆಂಡತಿ ಇಬ್ರು ಜೀಪಲ್ಲಿ ಡ್ರಾಪ್ ತೊಗೊಂಡು ಅಲ್ಲಿ ಬಂದಿದ್ದು. ನಾನು ಅವ್ರು ರೆಸ್ಕ್ಯೂ ಮಾಡಿ ನನ್ನ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗಿ, ಆ ಸಮಯದಲ್ಲಿ ಚಿನ್ನಪ್ಪನ ಅರೆಸ್ಟ್ ಮಾಡ್ತಾರೆ ಪೊಲೀಸ್. ಅವರು ಸಿಬ್ಬಂದಿ ಹೊಡೆದ್ರು ಅನ್ನೋ ಲೆಕ್ಕದಲ್ಲಿ ಅವ್ರನ್ನ ವಿರಾಜಪೇಟೆನಲ್ಲಿ ಹಾಸ್ಪಿಟಲೈಸ್ ಮಾಡ್ತಾರೆ. ಪೊಲೀಸ್ ಮುಂದೆ ಪ್ರೊಡ್ಯೂಸ್ ಮಾಡಿ ಹಾಸ್ಪಿಟಲ್ಗೆ ಸೇರ್ತಾರೆ. ಅವ್ರಿಗೆ ಆಸ್ಮೆಟಿಕ್ ಪೇಷಂಟ್, ಅವ್ರಿಗೆ ಪ್ರಾಬ್ಲಮ್ ಇತ್ತು. ಅವ್ರಿಗೆ ಹೆಲ್ತ್ ಗ್ರೌಂಡ್ ಮೇಲೆ, ಅವರು ನಿಜವಾದ ಹೆಲ್ತ್ ಗ್ರೌಂಡ್ ಮೇಲೆ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಕೈಗೆ ಮತ್ತೆ ಕಾಲಿಗೆ ಹಾಬಲ್ ಹಾಕ್ತಾರೆ. ಪೊಲೀಸ್ ಕೋಳ ತೊಡಿಸಿ ಹಿಂಗೆ ಕಟ್ಟಿರ್ತಾರೆ, ಹಿಂಗೆ ಕಟ್ಟಿ ಮಲಗಿಸಿರ್ತಾರೆ. ಆ ಸಮಯದಲ್ಲಿ ನಮ್ಮ ಅಲ್ಲಿ ಅರಣ್ಯ ಇಲಾಖೆ, ನಮ್ಮ ಎಲ್ಲ ಕೊಡಗಿನ ರೇಂಜ್ ಆಫೀಸರ್ಸು ಎಲ್ಲ ಗಲಾಟೆ ಮಾಡಿ ಅದನ್ನು ತೆಗೆಸಿ, ನಂತರ ನಾವು ಗೌರ್ಮೆಂಟಿಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಒಂದು ಅಪೀಲ್ ಮಾಡ್ತೀವಿ. ಇದು ತಪ್ಪು, ನ್ಯಾಯಾಂಗ ತನಿಖೆ ಆಗದೆ ಅಥವಾ ವಿಚಾರಣೆ ನಡೀದೆ ಈ ಥರ ಮಾಡೋದು ತಪ್ಪು ಇದೆ ಅಂತ ಹೇಳಿ ನಾವು ಹೇಳುವಾಗ, ಅವಾಗ ಕಾನೂನಲ್ಲಿ ಒಂದು ಬದಲಾವಣೆ ತರ್ತಾರೆ ಅರಣ್ಯ ಇಲಾಖೆ. ನಮಗೆ ಇಮ್ಯುನಿಟಿ ಎಂದು ಕೊಡ್ತಾರೆ. ಯಾವುದೇ ಈ ಥರ ಒಂದು ಇನ್ಸಿಡೆಂಟ್ ಆದರೆ, ಒಂದು ಸಾವು ಆದರೆ, ಫೈರ್ ಮಾಡಿದರೆ ನಾವು ಅಂಥ ಸಮಯದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡೋಂಗಿಲ್ಲ. ಅದಕ್ಕೆ ಮ್ಯಾಜಿಸ್ಟ್ರೇಟಿಯಲ್ ಎನ್ಕ್ವೈರಿ ನಡಿಬೇಕು, ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಒಂದು ಕಾನೂನು ಮಾಡ್ತಾರೆ. ಆ ಕಾನೂನು ಇವತ್ತು ಸಿಂಧು ಇದೆ, ಇವತ್ತೂ ಇದೆ. ಅದನ್ನು ಬಿಟ್ಟು ಇವರು ಹೋಗ್ಲಿಕ್ಕೆ ಆಗೋದಿಲ್ಲ. ಸದನದಲ್ಲೂ ಕೂಗಾಡ್ತಾ ಇದ್ದಾರೆ, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ಮೊದಲು ಎನ್ಕ್ವೈರಿ ನಡೀಲಿ, ಯಾರು ತಪ್ಪಿದೆ ಅದಕ್ಕೆ ಇಲಾಖೆನವರು ಬದ್ಧರಾಗಿರ್ತಾರೆ, ವಿಲೇಜರ್ಸು ಬದ್ಧರಾಗಿರ್ಬೇಕು. ಅದು ಬಿಟ್ಟು ಈ ಥರ ಗಲಾಟೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ ಇಮ್ಯುನಿಟಿ ಇದೆ ನಮಗೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸುಮ್ಮನೆ ಏಕಾಏಕಿ ಬಂದು ಸುಳ್ಳು ಕೇಸ್ ಹಾಕ್ಬಿಟ್ಟು ನಮ್ಮ ಇಲಾಖೆಯವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇರೋದು 1, 2, 3 ಜನ ಸ್ಟಾಫ್ ಇರ್ತಾರೆ, 100 ಜನ ಸಿಬ್ಬಂದಿ ವಿಲೇಜರ್ಸ್ ಗುಂಪು ಕಟ್ಕೊಂಡ್ಬಂದು ಹೊಡೆಯೋಕೆ ಬರೋದು, ಕಾಡಿಗೆ ಬೆಂಕಿ ಹಾಕೋದು, ಇನ್ನೊಂದು ಮಾಡೋದು, ನಮ್ಮ ಮನೆಗಳಿಗೆ ಬೆಂಕಿ ಹಾಕೋದು, ಅರಣ್ಯ ಇಲಾಖೆ ಕ್ವಾರ್ಟರ್ಸ್ ಸುಡೋದು, ಈ ತರ ಎಲ್ಲ ದೊಂಬಿ ಮಾಡ್ತಾ ಇದ್ದಾರೆ. ಈಗಲೂ ಅದು ಇನ್ಸಿಡೆಂಟ್ ನಡೀತಾ ಇದೆ. ಸದನದಲ್ಲಿ ಗಲಾಟೆ ನಡೀತಾ ಇದೆ. ಸೊ ಯಾಕೆ ಏನಾಗಿಲ್ಲ, FIR ಆದ ನಂತರ ಅರೆಸ್ಟ್ ಆಗಿಲ್ಲ ಅಂದ್ರೆ ಇದೇ ಕಾರಣಕ್ಕೆ. ಹೌದೌದು, FIR ಮಾಡಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗೇ ನಂತರ ಅವರು ನಿರ್ಧಾರ ಮಾಡಬೇಕು. ಅವರ ರಿಪೋರ್ಟ್ ಮೇಲೆ ನಿರ್ಧಾರ ಮಾಡಬೇಕು. ಮಾಡ್ಬೇಕಾ, ಇವ್ರ ತಪ್ಪ ಅವ್ರ ತಪ್ಪ ಏನಂತ ನಿರ್ಧಾರ ಆಗಬೇಕು. ಇಮ್ಯುನಿಟಿ KM ಚಿನ್ನಪ್ಪ ರೇಂಜ್ ಆಫೀಸರ್ ಆಗಿದ್ದಾಗ ಆ ಇನ್ಸಿಡೆಂಟ್ ಇಂದ ಇಡೀ ಇಲಾಖೆನಲ್ಲಿ ಆ ಕಾನೂನು ಬಂತು. ಈಗೂ ಇದೆ, ಅದು ಇವತ್ತೂ ಇದೆ.
ಈಗ ಬಹುದೊಡ್ಡ ವಾದ ಅಂತ ಹೇಳಿದ್ರೆ ನೀವು ಸದನದಲ್ಲೂ ಕೇಳಿದ್ರ, ಸರ್ಕಾರದಲ್ಲಿ ನಡೆಯುವಂತ ಚರ್ಚೆನೂ ನೋಡಿರ್ತೀರಾ. ಸೊ ಒಟ್ಟಾರೆಯಾಗಿ ಸರ್ ಈ ಕೇಸಿನಲ್ಲಿ ಬಂದಾಗೂ ಒಂದು ಮಾತು ಬರುತ್ತೆ, ನೇರವಾಗಿ ಅವರನ್ನ ಆಸ್ಪತ್ರೆಗೆ ಅಂತ ಹೇಳಿದ್ರೆ ಮೈಸೂರು ಆಸ್ಪತ್ರೆಗೆ ಕರ್ಕೊಂಡು ಬಂದ್ಬಿಟ್ರಿ ಇವರು, ನಂತರ ಅವ್ರನ್ನ ಕೊಳ್ಳೆಗಾಲಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅನ್ನುವಂಥದ್ದು ಈಗ ಬರ್ತಾ ಇರುವಂತ. ಅದೆಲ್ಲ ಅದು ಪೊಲೀಸ್ನವ್ರು ಏನು ನಿರ್ಧಾರ ಮಾಡಿದಾರೋ ಅಥವಾ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಏನಿತ್ತೋ ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಅದ ಡಿಸಿಷನ್. ಅದನ್ನು ಯಾರು ಕ್ವಶನ್ ಮಾಡ್ಲಿಕ್ಕೆ ಆಗೋದು. ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಏನು ಎಲ್ಲೂ ಬರೆದಿಟ್ಟಿಲ್ಲ. ಅದು ಇಟ್ ಇಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ಅಲ್ಲಿ ಪೊಲೀಸ್ SP ಇರ್ತಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಮುಂದೆ ಇದ್ರ ತನಿಖೆ ಹೇಗೆ ಸಾಗುತ್ತೆ ಸರ್? ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಮ್ಯುನಿಟಿ ಇದೆ. ಯಾವುದೇ ನಮ್ಮ ಸಿಬ್ಬಂದಿ ಗುಂಡು ಹೊಡೆದ್ರೆ ಅವನ್ನ ಏಕಾಏಕಿ ಅವನ ಮೇಲೆ ಕೇಸು ದಾಖಲೆ ಮಾಡುವಂಥದ್ದು ಇಲ್ಲ, ಅವನ್ನ ಅರೆಸ್ಟ್ ಮಾಡುವಂಥದ್ದು ಇಲ್ಲ. ಒಂದು ಮ್ಯಾಜಿಸ್ಟ್ರೇಟಿಯಲ್ ಎನ್ಕ್ವೈರಿ ನಡಿಬೇಕು. ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಇದೆ, ಕಾನೂನು ಇದೆ. ಒಬ್ಬ ಅಸಿಸ್ಟೆಂಟ್ ಕಮಿಷನರು ಅಥವಾ ಅವರ ಮೇಲ್ಪಟ್ಟ ಒಂದು ರೆವಿನ್ಯೂ ಆಫೀಸರ್ಸ್ ಬಂದು ಆ ಸ್ಥಳ ಪರಿಶೀಲನೆ, ಇವರ ಎನ್ಕ್ವೈರಿ ಏನೇನು ನಡೀತು ಅದೆಲ್ಲನೂ ಅವರು ಎನ್ಕ್ವೈರಿ ಮಾಡಿದ ನಂತರ ಎಕ್ಸಸ್ ಅಂತ ಹೇಳಿ ಅಥವಾ ಇವರು ಮೀರಿ ಮೇಲೆ ಉಪಯೋಗಿಸಿದಾರ ಅಥವಾ ಅವರ ಕಾನೂನುಬದ್ಧವಾಗಿ ಫೈರ್ ಮಾಡಿದಾರ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಆನಂತರ ಏನಿದ್ರು ಕೇಸ್ ರಿಜಿಸ್ಟರ್ ಆಗಬೇಕು, ಅರೆಸ್ಟ್ ಆಗಬೇಕು ಅಂತ ಎಲ್ಲ ಇದೆ. ಆ ಇಮ್ಯುನಿಟಿನ ಫಾಲೋ ಮಾಡಿಲ್ಲ. FIR ಹಾಕಿದ್ದಾರೆ ಅರಣ್ಯ ಇಲಾಖೆಯವರ ಮೇಲೆ. ಒತ್ತಡ, ಜನದ ಒತ್ತಡ. ಮ್ಯಾಜಿಸ್ಟ್ರೇಟ್ ತನಿಖೆ ಆದ ಮೇಲೆ ಹೌದು ಹಾಗೆ ಇರೋದು, ಕಾನೂನಲ್ಲಿ ಇರೋದು ಹಾಗೆ. ಕಾನೂನು ಬಿಟ್ಟು ಬೇರೆಯವ್ರು ಏನು ಮಾಡಿದ್ರೆ ನಮಗೆ ಅದು ಗೊತ್ತಾಗೋದಿಲ್ಲ. ಗಾರ್ಡ್ ಫಾರೆಸ್ಟ್ ಗಾರ್ಡ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ಫಾರೆಸ್ಟ್ ಗಾರ್ಡ್ ಅಂಡ್ ಎಬೋ ಅಂತಿದೆ. ಫಾರೆಸ್ಟ್ ಗಾರ್ಡ್ ಅಥವಾ ಅವ್ರ ಮೇಲ್ಪಟ್ಟವರು. ಏನೋ ನಾನು ಕೇಳಿದ್ 4 ಜನ ಯಾಕೆ ಹೋದ್ರು ಅಂತ ಹೇಳ್ತಾ ಇದ್ರು ಯಾರೋ ಸದನದಲ್ಲಿ. ನಾನೇನು ಅಲ್ಲೋಗಿ ನೋಡಿಲ್ಲ, ನಾನು ಸದನದಲ್ಲಿ ನಡೆದದ್ದನ್ನ. 4 ಜನ ಅಂದ್ರೆ 4 ಜನ ಅವರು ಅಲ್ಲ, ಸಿಬ್ಬಂದಿ 4-5 ಜನ ಯಾಕೆ ಹೋದ್ರು, ಇಡೀ ರೇಂಜ್ನವ್ರು ಯಾಕೆ ಹೋಗ್ಲಿಲ್ಲ ಅಂತ ಅಲ್ಲಿ ಪ್ರಶ್ನೆ ಇತ್ತು. ನಾನು ಹೇಳಿದ್ನಲ್ಲ, ಇಡೀ ರೇಂಜ್ ಒಂದು ಸೆಕ್ಷನ್ನಿಂದ ಇನ್ನೊಂದು ಸೆಕ್ಷನ್ಗೆ 20-30 ಕಿಲೋಮೀಟರ್ ಇರ್ಬೋದು. ಅವ್ರು ಬರಬೇಕಾದ್ರೆ ಒಂದು ದಿನ ಆಗ್ತದೆ. ಅವ್ರಿಗೆ ಎಲ್ಲರಿಗೂ ಜೀಪ್ ಕೊಟ್ಟಿರೋ ಇಲ್ಲ. ಶಿಕಾರಿಗೆ ಹೋಗೋದೇ ನೈಟು, ಯಾರು ಹಗಲೊತ್ತು ಉರುಳಾಕಿ ಹಿಡಿತಾರೆ. ಆ ಥರ ಸೈಲೆಂಟ್ ಕಿಲ್ಲರ್ಸ್ ಅವರು. ಉರುಳಾಕ್ಬಿಟ್ಟು ಸಾಯಿಸೋದು, ಜಮೀನುಗಳ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಉರುಳಾಕೋದು, ಪಕ್ಷಿ ಹಿಡಿಯೋದು, ಅದು ಲೆವೆಲ್ ಬೇರೆ. ಇದು ಒಂದೊಂದು ನಾನು ಹೇಳಿದ್ನಲ್ಲ, ಸೌದೆಯಿಂದ ಹಿಡಿದು ಆನೆ ಹೊಡಿಯೋರು, ಗಂಧ ಹೊಡಿಯೋರು ತನಕನು ಒಂದೊಂದು ರೇಂಜ್ ಡಿಫ್ರೆಂಟ್ ಅಫೆನ್ಸ್ ನಡೆಯೋದು. ಮಾಹಿತಿ ಕೊಟ್ಟಿರ್ಬೋದು. ನಾ ಹೇಳಿದ್ನಲ್ಲ, ಡೇ ಪೆಟ್ರೋಲಿಂಗ್, ನೈಟ್ ಪೆಟ್ರೋಲಿಂಗ್ ಅಂತಿದೆ. ಹಗಲು ಕೆಲವೊಂದು ಇದನ್ನ ಸಿಂಪ್ಟಮ್ ಕಲೆಕ್ಟ್ ಮಾಡ್ತಾರೆ, ಯಾರು ಬಂದಿದ್ರು, ಯಾವ ದಿಕ್ಕಿನ. ಈಗ ಕೇರಳದಲ್ಲಿ ಕಲ್ಕೆರೆ ಅಂತ ಜಾಗದಲ್ಲಿ ನಾವು ಮೂಲೆ ಹೊಳೆ ತನಕ ಒಂದು 50-60 ಕಿಲೋಮೀಟ್ರು, 10 ಕಿಲೋಮೀಟ್ರು ಆಂಟಿ ಪೋಚಿಂಗ್ ಕ್ಯಾಂಪ್ನವರು ಯಾರ್ದಾರು ಹೆಜ್ಜೆ ಬಂದಿದ್ಯಾ ಕೇರಳದಿಂದ, ಬಂದ ಹೆಜ್ಜೆನಲ್ಲಿ ಮತ್ತೆ ವಾಪಸ್ ಹೋಗಿದಾರ, ಅವ್ರು ಬರೀ ಕಾಲಲ್ಲಿ ಬಂದಿದ್ದಾರ, ಚಪ್ಪಲ್ ಹಾಕೊಂಡ್ಬಂದಿದ್ದಾರ, ಶೂ ಹಾಕೊಂಡ್ಬಂದಿದ್ದಾರೆ. ಚಪ್ಪಲ್ ಹಾಕೊಂಡ್ಬಂದಿದ್ದಾರೆ, ಬರೀ ಕಾಲಲ್ಲಿ ಬಂದಿದ್ದಾರೆ, ಅವ್ನ ಟ್ರೈಬ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೋ. ಚಪ್ಪಲ್ಲು ಶೂ ಹಾಕೊಂಡ್ಬಂದವನು ಪೋಚರ್ ಇರ್ಬೋದು, ಆ ಕಡೆಯಿಂದ ಬಂದವನು ಅಂತ ಅನಲೈಸ್ ಮಾಡ್ತಾ ಇದ್ದೋ. ಆಮೇಲೆ ಬಂದು ಏನಕ್ಕೆ ಬಂದಿದ್ದಾರೆ, ಬಂದು ಬರೀ ನೀರು ಕುಡ್ದು, ನಮ್ಮ ಕೆರೆಯಲ್ಲಿ ನೀರು ಕುಡ್ದು ಅನ್ನ ಬೇಯಿಸಿಯೋ ಅಥವಾ ಗೆಡ್ಡೆ ಗೆಣಸು ಕಿತ್ಕೊಂಡು ಹೋಗಿರ್ಬೋದು, ಅಲ್ಲಿ ಯಾವುದೋ ಹುಲಿ ಚಿರತೆ ಹಿಡಿದು ಮಾಂಸ ಎತ್ಕೊಂಡು ಹೋಗಿರ್ಬೋದು, ಇಲ್ಲ ಆನೆ ಹೊಡಿಯೋನು ಬಂದಿರ್ತಾನೆ. ಅನಲೈಸ್ ಮಾಡ್ತಾರೆ. ಅದನ್ನ ಡೇ ಪೆಟ್ರೋಲಿಂಗ್ ಅಂತ ಹೇಳೋದು. ಡೇ ಪೆಟ್ರೋಲಿಂಗ್ ಎಫೆಕ್ಟಿವ್ ಆಗಿದ್ದರೆ ನೈಟ್ ಪೆಟ್ರೋಲಿಂಗ್ ಚೆನ್ನಾಗಿರ್ತದೆ. ನಮ್ಗೆ ಯಾವ ಆಮೇಲೆ ಅವರು ಡೌಟಲ್ಲಿದ್ದರೆ ಹೇಳ್ತಾರೆ, ಸರ್ ನಾವು ಇವತ್ತು ಇಷ್ಟು ಜನದ ಹೆಜ್ಜೆ ನೋಡ್ದೋ, ಈ ಕಡೆಯಿಂದ ಬಂದಿದ್ರು, ವಾಪಸ್ ಹೋಗಿಲ್ಲ ಅಂದರೆ ಅವ್ರು ಕಾಡೊಳಗಡೆನೆ ಇದ್ದಾರೆ, ಏನೋ ಅನಾಹುತ ನಡೀತದೆ, ಶಿಕಾರಿಗೆ ಬಂದಿರ್ಬೋದು, ಅವ್ರಿಗೆ ಕ್ಯಾಂಪಿಗೆ ಬಂದಿರ್ಬೋದು. ಕೆಲವು ಸಾರಿ ಅಲ್ಲಿ ಅನ್ನ ಬೇಯಿಸಿ ಗಂಜಿ ಕುಡಿದು ಅಲ್ಲಿ ಕೇರಳ ಬೀಡಿ, ಕೇರಳ ಸಿಗರೇಟ್ ಪ್ಯಾಕು ಅವೆಲ್ಲ ಇರ್ತದೆ. ಅವೆಲ್ಲ ಎವಿಡೆನ್ಸ್, ಅದನ್ನು ಕಲೆಕ್ಟ್ ಮಾಡ್ತಾರೆ. ಅದು ಡೇ ಪೆಟ್ರೋಲಿಂಗ್ನವ್ರದ್ದು ಡ್ಯೂಟಿ. ತಿರ್ಗಿ ನೈಟ್ ಪೆಟ್ರೋಲಿಂಗ್ ಬೇರೆ ಹೋಗ್ತಾರೆ. ಹೋಗಿ ಯಾವುದೋ ಒಂದು ಅನುಮಾನ ಬಂದಂಥ ಜಾಗದಲ್ಲಿ ಕಾಯ್ತಾರೆ. ಕಾಲ್ದಾರಿಗಳು ಇರ್ಬೋದು, ಯಾವುದೋ ರಸ್ತೆ ಇರ್ಬೋದು, ಅಥವಾ 3-4 ಜಂಕ್ಷನ್ ಸೇರೋ ಜಾಗ ಇರ್ಬೋದು, ಅಲ್ಲಿ ಕಾಯ್ತಾರೆ. ಅಂಥ ಸಮಯದಲ್ಲಿ ಎನ್ಕೌಂಟರ್ ಆಗ್ತದೆ. ಎನ್ಕೌಂಟ್ರಿಂದ ಅವ್ರು ನೋಡಿದ ತಕ್ಷಣ ಇರೋದು 4-5 ಜನ 6 ಜನ ಸಿಬ್ಬಂದಿ, ಅದಕ್ಕಿಂತ ಹೆಚ್ಚು ಹೋಗೋಕ್ಕಾಗಲ್ಲ. 8-10 ಜನ ಕೊಂಬಿಚ್ಚೋರು ಅಂದರೆ ಒಂದು 10 ಜನ ಇರ್ತಾರೆ. ಅವ್ರನ್ನ ಹೆಂಗೆ ತಡೀತೀರಿ ಅವ್ರನ್ನ? ಎಲ್ಲರ ತಲೂ 3-4 ಗನ್ ಇರ್ತದೆ. ಅದು ಆ ಗುಂಪಲ್ಲಿ ಮಜಲ್ ಲೋಡಿಂಗ್ ಗನ್ ಫುಲ್ ಲೋಡ್ ಮಾಡ್ಕೊಂಡಿರ್ತಾರೆ. ಮತ್ತು ಎಲ್ಲರೂ ಇಂಟಾಕ್ಸಿಕೇಷನಲ್ಲಿ ಬಂದಿರ್ತಾರೆ, ಕುಡ್ಕೊಂಡೇ ಬಂದಿರ್ತಾರೆ. ಅಲ್ಲಿ ಕಾಡ್ಗೆ ಕಳ್ಳು ಅಂತ ಸಿಗ್ತದೆ, ಆ ಕಳ್ಳು ಕುಡ್ಕೊಂಡು ಬರ್ತಾರೆ. ಅವ್ರನ್ನೇನು ಹಾಗೆ ನಾವೇನು ಹೋಗಿ ಮತ್ತೆ ಅದೊಂಥರ ಬೇರೆ, ಅವರ ಮೆಂಟ್ಯಾಲಿಟಿನೇ ಬೇರೆ.
ಅಂಥವ್ರನ್ನ ಹೇಗೆ ಹಿಡಿತಾರೆ ನಮ್ಮ ಸಿಬ್ಬಂದಿ? ಯಾರು ಏನು ಹೇಳಿದ್ರು ಕಾನೂನು ಪ್ರಕಾರ ಅಸಿಸ್ಟೆಂಟ್ ಕಮಿಷನರು ಅಥವಾ ಅವ್ರ ಮೇಲ್ಪಟ್ಟ ಅಧಿಕಾರಿ ಎನ್ಕ್ವೈರಿ ಮಾಡಬೇಕು. ಅದಿದ್ರೆ ಅದು ಮಾಮೂಲಿ FIR ಆಗ್ತದೆ, ಇವ್ರ ಮೇಲಾರು ಆಗ್ತದೆ, ಅವ್ರ ಮೇಲಾರು ಆಗ್ತದೆ, ಕೇಸ್ ರಿಜಿಸ್ಟರ್ ಆಗ್ತದೆ. ಅದು ಮ್ಯಾಜಿಸ್ಟ್ರೇಟ್ ಆಮೇಲೆ ಡಿಸೈಡ್ ಮಾಡ್ತಾರೆ ಏನು ಅಂತ. ಎನ್ಕ್ವೈರಿ ನಡೀತದೆ, ಅದು ಈಗೇನು ಮುಗಿಯೋದಿಲ್ಲ ಅದು. ಅದು ಬ್ಯಾಲಿಸ್ಟಿಕ್ ಇದಕ್ಕೆ ಕಳಿಸ್ತಾರೆ, ಅದನ್ನೆಲ್ಲ ಇದಕ್ಕೆ ಕಳಿಸ್ತಾರೆ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಇದಾರಲ್ಲ, ಅವ್ರಿಗೆ ಎಕ್ಸಾಮಿನೇಷನ್ ಕಳಿಸ್ತಾರೆ. ಅಲ್ಲಿದ್ದು ಮದ್ದು ಗುಂಡು ಅದೆಲ್ಲ, ಮತ್ತು ಆ ಪ್ರಾಣಿನಲ್ಲಿ ಏನಾದ್ರು ಪೆಲೆಟ್ ಸಿಕ್ಕಿದ್ರೆ ಅಲ್ಲಿಂದನೇ ಫೈರ್ ಆಗಿದೆಯಾ ಅಂತ ಸಿಗುತ್ತೆ. ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಹಾಗೇನು ಆಗೋದಿಲ್ಲ. ಇದು ಹೊಡೆದಾಗ ಹೋಗಿ ಸೇರಿರ್ತದೆ. ಅವರೇನು ರಾತ್ರಿ ಬೇಗ ಕಡ್ದು ಆಗಾಗೆ ತುಂಬ್ಕೊಂಡಿರ್ತಾರೆ. ಅಲ್ಲೇನು ಚಾಪ್ ಮಾಡಿ ಅದನ್ನೇನು ಸೆಗ್ರಿಗೇಟ್ ಮಾಡಿರಲ್ಲ. ಒಬ್ಬೊಬ್ಬ ಕಾಲು ಕಾಯಿ ಅಂತ ಎಲ್ಲ ಕಡ್ದು ಚರ್ಮ ಸುಲಿದು ಬೇಗ ಪ್ಯಾಕ್ ಮಾಡಿ 10 kg ಬರುವಷ್ಟು ಇಟ್ಕೊಂಡು ಬಂದಿರ್ತಾರೆ. ಅದು ತನಿಖೆ ಮಾಡದೆ ಏನು ನಿರ್ಧಾರ ತಗೊಳಕ್ಕಾಗತ್ತೆ?